ಕೆಲವೊಂದು ಸತಿ ಅಷ್ಟೇ, ಅಷ್ಟು ನಮ್ಮಷ್ಟು ನಮಗೆ ಊಟ ತಿಂಡಿ ಅವ್ನು ಬಂದರೆ ಇದು ಮಾಡಿಸ್ಬೇಕು, ಇದಿರಬೇಕು, ಇದಿಷ್ಟ ಅವನಿಗೆ ಇದು ಮಾಡಿಸ್ಬೇಕು ಇದು ಅಂತ ನಮ್ಮಲ್ಲಿತ್ತು. ಆದರೆ ಅವನೇನಿಲ್ಲ, ಏನಿದ್ರು ಆಯಿತು ಅಂತ ತುಂಬ ಅದರಲ್ಲಿ ಸೆಲೆಕ್ಷನ್ ಏನಿಲ್ಲ. ನಮಗೆ ಮಾತ್ರ ಅದು ಹೀಗಿರಬೇಕು ಹಾಗಿರಬೇಕು ಅಂತ. ಎಲ್ಲೇ ಯಾವುದೇ ವಿದೇಶಗಳಿಗೆ ಹೋದರೂ ಅಷ್ಟೇ, ನಮಗೆ ಈ ಥರನೇ ಇರಬೇಕು, ಇದೇ ಇಡ್ಲಿ ಸಾಂಬಾರು ಆಗಬೇಕು, ಉಪ್ಪಿಟ್ಟು ಆಗಬೇಕು, ದೋಸೆ ಇರಬೇಕು, ಹಳ್ಳಿ ಸ್ಟೈಲಲ್ಲಿ ಚಿಕನ್ ಇರಬೇಕು, ಖಾರ ಇರಬೇಕು, ಹಿಂಗೆ ನಮ್ಮದೆಲ್ಲ. ಅವನ ಹಂಗಲ್ಲ, ಏನು ಬೇಕಾದ್ರೆ ಏನಿದು ಸ್ವಲ್ಪನೇ, ಜಾಸ್ತಿ ಏನಂತ ಸೆಲೆಕ್ಟಿವ್ ಆಗಿ ಇಷ್ಟಪಟ್ಟು ತಿಂತಿರಲ್ಲ. ಮನೇಲಾದರೆ ಮನೇಲಿ ಕೂತ್ಕೊಂಡು ಒಂದು ನಮ್ಮ ಶ್ರೀಧರ ಅಡುಗೆ ಮಾಡಿದ್ರೆ ಅವ್ನಿಗಿಷ್ಟ, ಅವ್ರ ಮನೇಲೆ. ನಮ್ಮ ಮನೆಗೆ ಬಂದರೂ ಊಟ ಪ್ರೀತಿಯಿಂದ ಮಾಡೋನು, ಎಲ್ಲ ಮಾಡೋನು. ಆದರೆ ಅಲ್ಲಿ ಮನೇಲಿ ಕೂತ್ಕೊಂಡ್ಬಿಟ್ರೆ ಅವನಿಗೆ ತುಂಬ ಆಸೆ. ಏನಮ್ಮ ನನ್ನ ತಮ್ಮನಿಗೇನು ಬಡಿಸ್ತಾನೆ ಇಲ್ಲ, ಪಾಪ ಹಸುಕೊಂಡಿದ್ದಾನೆ. ಕೋಳಿ ಅಂದ್ರೆ ಅವನು ಪಂಚಪ್ರಾಣ. ಅಯ್ಯಯ್ಯೋ, ಇವರು ನಿಮ್ ತಮ್ಮನ? ನನಗ್ ಗೊತ್ತೇ ಆಗ್ಲಿಲ್ಲ ರೀ. ಮತ್ತಿನ್ನೇನ್ರಿ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಯಾವತ್ತಾದ್ರೂ ಒಂದಿನ ನನ್ ಮುಖ ನೋಡಿ ಮಾತಾಡಿದಾರಾ? ಇಲ್ಲ. ಹಾಗ್ ಮಾತಾಡಿದ್ರೆ ತಾನೇ ನನ್ಗೂ ಗೊತ್ತಾಗೋದು ಇವರು ನನ್ ಮೈದ ಅಂತ. ಅವನು ಯಾವಾಗ್ಲೂ ಹಾಗೇನೆ, ಸ್ವಲ್ಪ ನಾಚಿಕೆ ಸ್ವಭಾವ. ಯಾಕ್ರಿ ನಾಚಿಕೆ? ಅದ್ಕೆ ಅಂತ ತಿಳಿದ್ರೆ ಅದ್ಕೇನೆ. ಅದೇ ನಿಮ್ಮಲ್ಲಿ ನಾನು ಅರ್ಧ ಅಂತ ಭಾವಿಸ್ ನೋಡ್ಲಿ, ಆಗ ಯಾವ ವ್ಯತ್ಯಾಸನೂ ಕಂಡುಬರೋದಿಲ್ಲ. ಅದಕ್ಕೆ ನನಗೂ ಗಟ್ಟಿ ಅಕ್ಕೆ. ತುಂಬಾ ಹ್ಯೂಮರಸ್. ಯಾರನ್ನ ಬೇಕಾದ್ರೂ 2 ನಿಮಿಷ ಎಂಥವ್ರು ಬಂದ್ರು ಅವ್ನು ನೋಡಿ, ನಮ್ಗೆ ನಾವು ಅವನ ಜೊತೆ 10 ವರ್ಷ 15 ವರ್ಷದಿಂದ ಫ್ರೆಂಡ್ಶಿಪ್ ಇದ್ರೂ ನಾವು ಅದನ್ನು ಅಬ್ಸರ್ವ್ ಮಾಡಿರಲ್ಲ. ಇವನು ಒಂದು ಸತಿ ಭೇಟಿ ಮಾಡಿದ್ರೆ ಸಾಕು, ಅವನದೇನು ಫುಲ್ ಹಂಗೆ ಇಮಿಟೇಟ್ ಮಾಡ್ಬಿಡು. ನಮಗೂ ಅಯ್ಯೋ ಏನಪ್ಪ ಇದು ಇಷ್ಟೊಂದು ಸ್ವಾರಸ್ಯವಾಗಿದೆ ಇದು ಅಂತ ನಕ್ಕು ಸಾಕಾಗದು. ಗುಡ್ ಮಾರ್ನಿಂಗ್ ರೀ, ದಯವಿಟ್ಟು ಇದನ್ನ ತಗೊಳ್ರಿ. ಓ, ಥ್ಯಾಂಕ್ ಯು ಡಾಕ್ಟರ್ ಹರೀಶ್, ತುಂಬಾ ಚೆನ್ನಾಗಿದೆ. ನಿಮಗ್ ಚೆನ್ನಾಗಿದೆ ಅಂದ್ರೆ ನನ್ಗೂ ಚೆನ್ನಾಗಿದೆ ರೀ. ಹರೀಶ್, ನೀವು ನನ್ಗೇನೋ ಹೇಳ್ಬೇಕು ಅಂತಿದ್ದೀರಾ? ಹೌದ್ರಿ ಮಿಸ್ ನಂದಿನಿ ರೀ, ನಾನ್ ಮದ್ವೆ ಆಗೋ ಹೆಣ್ಣು ಸುಂದರವಾಗಿರ್ಬೇಕು, ಮಾತು ಮಧುರವಾಗಿರ್ಬೇಕು, ನಡೆ ಗಂಭೀರವಾಗಿರ್ಬೇಕು, ಉಡುಗೆ ತೊಡುಗೆ ಸಾಧಾರಣವಾಗಿರ್ಬೇಕು, ಮುಖದಲ್ಲಿ ಯಾವಾಗ್ಲೂ ನಗು ಇರ್ಬೇಕು ಅಂತ ನಾನು ಬಹಳ ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ಕಣ್ರಿ. ಎಲ್ಲಾನು ತಿಳಿದವನು, ವೇದ ಪುರಾಣ ಎಲ್ಲಾನು ಓದಿರೋನು, ಬೇಕಾದಷ್ಟು ಶಾಸ್ತ್ರೀಯ ಸಂಗೀತ, ಒಳ್ಳೊಳ್ಳೆ ಗಾಯಕರುಗಳ ಕ್ಯಾಸೆಟ್ಗಳು, ಅದರಿಂದ ಏನಿದೆ, ಅದ್ರ ಹಿನ್ನೆಲೆ ಏನು, ಅದ್ರ ಚರಿತ್ರೆ ಏನು, ಈ ಹಾಡು ಯಾಕೆ ಸಿಕ್ಕಿಲಿಕ್ಕೆ ಬಂತು, ಆ ಥರ ಇದನ್ನೆಲ್ಲ ತಿಳ್ಕೊಂಡಿದ್ದವನು. ನನಗೂ ಕೇಳಿಸೋದು, ಬೆಳಗ್ಗೆ ಎದ್ದು ಹಾಡು ಕೇಳುವಂಥ ಒಂದು ಕ್ಯಾಸೆಟ್ ಕೊಡು, ಅದು ಕೇಳ್ತಾ ಇದ್ರೆ ಏನೋ ಒಂದು ಕಲ್ಪನೆ, ಒಂದು ಜೀವನದಲ್ಲಿ ಒಂದು ಆಸೆ, ಈ ಥರ ಇತ್ತ, ಈ ಥರ ಪ್ರಪಂಚನ ಅಂತ ಬರುತ್ತೆ, ನೀನು ಅದು ಕೇಳು ಅಂತ. ನಾನು ಒಂದ್ಸತಿ ಕೇಳಿದೆ, ಆಮೇಲೆ ಬಿಟ್ಟೆ. ತುಂಬ ಒಂಥರ ಎಲ್ಲದರಲ್ಲೂ ತಿಳುವಳಿಕೆ ಇತ್ತು ಅವನಿಗೆ. ಮಾತುಕತೆ ಮಾತಾಡಬೇಕಾದ್ರೆ ಅವ್ರ ಲ್ಯಾಂಗ್ವೇಜು, ಭಾಷೆ ಎಲ್ಲದರಲ್ಲೂ ಭಾಳ ತಿಳುವಳಿಕಸ್ತ. ಕಣ ಕಣದೇ ಶಾರದೆ ಕಾಲೆ ತಿಹಳು ಕಾಣದೆ ವನವನದಲ್ಲೂ ಕುಹು ಕುಹು ಗಾನ ಝರಿ ಝರಿಯಲ್ಲೂ ಜುಳು ಜುಳು ಧ್ಯಾನ ವಿಧ ವಿಧದ ನಾದ ಅವಳು ನುಡಿಸುತ್ತಿಹಳು. ಎಲ್ಲ ನಮಗೆ ಕಾಂಪಿಟೇಷನ್ ಅದು ಇಲ್ವೇ ಇಲ್ಲ. ಯಾಕೆಂದರೆ ನನ್ನ ಕೆಲಸ ನನಗೆ, ಅವನ ಕೆಲಸ ಅವನಿಗೆ. ಆದ್ದರಿಂದ ಶೂಟಿಂಗು ಚಿತ್ರ ಮಾಡಬೇಕಾದ್ರೆ ಅವನು ಭಾಳ ಶಿಸ್ತಿನಿಂದ ಮಾಡೋನು. ಅಷ್ಟೇ ಸುಲಭವಾಗಿ ನಾನು ಮಾಡಿಬಿಡುವೆ. ನಮ್ಮ ಪಾಳೆ ನಾವು ಹೋಗೋದು, ನಮ್ಮದು ಸ್ವಲ್ಪ ಡೈರೆಕ್ಟ್ರ್ ಹೆಂಗೆ ಹೇಳ್ತಾರೆ ಅವ್ರು ಕೇಳ್ಕೊಂಡು ಆ್ಯಕ್ಟ್ ಮಾಡ್ಕೊಂಡು ಬಂದ್ಬಿಡೋದು. ಅವನು ಹಂಗಲ್ಲ, ತುಂಬ ಡೀಪಾಗಿ ಹೋಗೋನು. ಡೀಪಾಗಿ ಹೋಗಿ ಎಲ್ಲನೂ ಚರ್ಚೆ ಮಾಡಿ ಒಳ್ಳೆ ಚಿತ್ರ ಹೀಗಿರಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟು ಒಳ್ಳೆ ಚಿತ್ರಗಳನ್ನ ಬೇಕಾದಷ್ಟು ರೀತಿಯಲ್ಲಿ ಮಾಡೋದು. ಚಾಮುಂಡಿ ತಾಯಿ ಆಣೆ ನಾನೆಂದು ನಿಮ್ಮೊಂದೇ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೆಂದೇ.
ಬಯಸಬೇಡ, ಮೋಸವ ಮಾಡಲೇಬೇಡ, ನಿನ್ನಾಗ ಕಾಯುತ್ತಾನೆ ತಾನೇ ಭಗವಂತ. ಬಿಟ್ಟರೆ ನಿನ್ನ ಸ್ವಾರ್ಥ, ಎಲ್ಲರೂ ನಿಂಗೆ ಸ್ವಂತ, ಒಂದಾಗಿ ಬಾಳು ಎಂದು ಹಂಚಿ ತಿನ್ನುತ್ತಾ. ಉಪ್ಪನ್ನು ತಿಂದ ಮೇಲೆ ನೀರನ್ನು ಕುಡಿಲೇಬೇಕು, ತಪ್ಪನ್ನು ಮಾಡೋರೆಲ್ಲ ದಂಡನ ತೆರಲೇಬೇಕು. ಚೆನ್ನಾಗಿ ಹಾಡು ಕೂಡ ಹೇಳೋನು, ಹಿಂದಿ ಹಾಡುಗಳು ತಬಲಾ ಎಲ್ಲ ಮಾಡಿಸೋನು. ನಮ್ಮ ಬೇರೆ ಎಲ್ಲ ಹಿಂದಿ ಆ್ಯಕ್ಟರ್ಸ್ನ ಶಮ್ಮಿ ಕಪೂರ್, ದೇವಾನಂದ್, ಶತ್ರುಘ್ನ ಸಿನ್ಹಾ, ರಾಜೇಶ್ ಖನ್ನಾ ಇವ್ರದನ್ನೆಲ್ಲ ಕ್ಲೀನಾಗಿ ಇಮಿಟೇಟ್ ಮಾಡೋನು. ಬಟ್ ಆದರೆ ಅವನು ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರದ್ದು ಯಾರ್ದು ಇರ್ತಿರಲಿಲ್ಲ, ಅದು ವಿಷ್ಣು ಸ್ಟೈಲಿನೇ ಇರೋದು. ಆದರೆ ನಮಗೆ ತೋರಿಸೋರೆಲ್ಲ ಅದು ಹ್ಯೂಮರಸ್ ಆಗಿರೋದು. ಮೋಹನ್ ಬಾಬು ಅಂತೂ ತೋರಿಸಿ ನಕ್ಕು ಸಾಕಾಗೋದು ನಮಗೆ. ಡಬಲ್ ಟು ದಂಡಲ್ ಅರ್ಜೆಂಟ್ ಆಗಿ ಹೋಗ್ತಾ ಇದೀನಿ. ಏನೋ ಬಾಯಣ್ಣ ಇಲ್ಲಿ. ಅಯ್ಯೋ ಪಾಪ ನಮ್ ಜೊತೆ ಅವನು ಊಟ ಮಾಡ್ಕೊಂಡು ಹೋಗ್ಲಿ. ಮಾಡ್ಲಿ ಏನಣ್ಣ ಬೆಳಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ, ಎಲ್ಲೋಗಿದ್ದೆ? ಇದನ್ ಕೇಳಕ್ಕೆ ನನ್ನನ್ನ ಅಲ್ಲಿಂದ ಕರ್ದ್ಯಾ? ನಾನು ಎಷ್ಟು ಅರ್ಜೆಂಟ್ ಆಗಿ ಹೋಗ್ತಾ ಇದ್ದೆ ಗೊತ್ತಾ? ಏನಂತ ಅರ್ಜೆಂಟ್ ಕೆಲಸ ಸಾಹೇಬ್ರದು? ನನ್ನನ್ನೇನು ಬೇರೆಯವ್ರ ತರ ಅಂತ ತಿಳ್ಕೊಂಡಿದ್ಯಾ? ಕೆಲ್ಸ ಇಲ್ದೆ ಜಗಲಿ ಮೇಲೆ ಕುತ್ಕೊಂಡು ಅಲ್ಟೆ ಹೊಡಿಯೋದಿಕ್ಕೆ. ಇದ್ ನಮಗ್ ಬೇಕಾಗಿತ್ತ? ಕರೆದು ದಯವಿಟ್ಟು ಕ್ಷಮಿಸ್ಬಿಡೋಣ. ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ ದಯಮಾಡ್ಸ. ಹಂಗಾರೆ ಬರ್ಲ. ಆಪತ್ಕಾಲ